ನಮ್ಮ ಕರ್ನಾಟಕದ ವಿಟಿಯುನಲ್ಲಿ ಎಂಟೆಕ್ ಪದವಿ ಪಡೆದ ಬಾಲೇಂದ್ರ ಶಾ ಅವರು ನೇಪಾಳದ ರಾಜಕೀಯ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆಯ ಹೊರಟಿದ್ದಾರೆ. ನೇಪಾಳ ಇಂದು ಇತಿಹಾಸದ ಮಹತ್ವದ ತಿರುವಿನಲ್ಲಿ ನಿಂತಿದೆ. ದಶಕಗಳ ಕಾಲ ಹಳೆಯ ರಾಜಕೀಯ ಪಕ್ಷಗಳ ಮೈತ್ರಿ ಮತ್ತು ಒಳಜಗಳದಿಂದ ಬೇಸತ್ತಿದ್ದ ನೇಪಾಳದ ಜನತೆ, ವಿಶೇಷವಾಗಿ ಯುವ ಪೀಳಿಗೆ, ಇಂದು ಹೊಸ ನಾಯಕತ್ವದ ಹುಡುಕಾಟದಲ್ಲಿದೆ. ಈ ಬದಲಾವಣೆಯ ಗಾಳಿಯ ಕೇಂದ್ರ ಬಿಂದುವಾಗಿ ಕಾಣಿಸಿಕೊಳ್ತಿರೋದು ಒಬ್ಬ ರ್ಯಾಪರ್ ಮತ್ತು ಸ್ಟ್ರಕ್ಚರಲ್ ಎಂಜಿನಿಯರ್ ಆಗಿದ್ದ ಬಾಲೇಂದ್ರ ಶಾ. ಸದ್ಯದ ಚುನಾವಣಾ ಫಲಿತಾಂಶಗಳು ಮತ್ತು ರಾಜಕೀಯ ಅಸ್ಥಿರತೆಯ ನಡುವೆ ಹಲವು ಪ್ರಶ್ನೆಗಳು ನಮಗೆ ಎದುರಾಗುತ್ತೆ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಭದ್ರಕೋಟೆಯನ್ನ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಅಥವಾ ಹೊಸ ಪಕ್ಷ ಇಷ್ಟು ಸುಲಭವಾಗಿ ಭೇದಿಸಲು ಹೇಗೆ ಸಾಧ್ಯ ಆಯಿತು? ನೇಪಾಳದ ಜೆನ್ಜಿ ಯುವಕರು ಪ್ರತಿಭಟನೆಯ ಹಾದಿ ಹಿಡಿದು ಹಳೆಯ ನಾಯಕರನ್ನ ತಿರಸ್ಕರಿಸುತ್ತಿರೋದಕ್ಕೆ ಮೂಲ ಕಾರಣ ಏನು? ಬಾಲೇಂದ್ರ ಶಾ ನೇಪಾಳದ ಮುಂದಿನ ಪ್ರಧಾನಿ ಆಗುವತ್ತ ಹೆಜ್ಜೆ ಇಡ್ತಿದ್ದಾರಾ ಅಥವಾ ಇದು ಕೇವಲ ಭಾವನಾತ್ಮಕ ಅಲೆ ಅಷ್ಟೇನಾ? ಭಾರತದ ವಿರೋಧಿ ಎನ್ನಲಾಗುವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಬಾಲೇನ್ ಆಡಳಿತಕ್ಕೆ ಬಂದ್ರೆ ಭಾರತ ನೇಪಾಳ ಸಂಬಂಧದ ಗತಿ ಏನು? ಬಾಲೇಂದ್ರ ಶಾ ಅವರ ಜೀವನ ಪ್ರಯಾಣ ಕುತೂಹಲಕಾರಿಯಾಗಿದೆ. ವೃತ್ತಿಯಿಂದ ಎಂಜಿನಿಯರ್ ಆಗಿರುವ ಇವರು ಕರ್ನಾಟಕದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂದರೆ ವಿಟಿಯುನಲ್ಲಿ ಉನ್ನತ ಶಿಕ್ಷಣ ಪಡೆದವರು. ನೇಪಾಳದಲ್ಲಿ ಒಬ್ಬ ಜನಪ್ರಿಯ ಅಂಡರ್ ಗ್ರೌಂಡ್ ಹಿಪ್ ಹಾಪ್ ರ್ಯಾಪರ್ ಆಗಿ ಗುರುತಿಸಿಕೊಂಡಿದ್ದ ಬಾಲೇನ್ ತಮ್ಮ ಹಾಡುಗಳ ಮೂಲಕ ಸಮಾಜದ ಭ್ರಷ್ಟಾಚಾರ ಮತ್ತು ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನಿಸುತ್ತಿದ್ರು. 2022ರಲ್ಲಿ ಕಾಠ್ಮಂಡು ಮಹಾನಗರದ ಮೇಯರ್ ಆಗಿ ಆಯ್ಕೆಯಾದಾಗ ಅವರ ರಾಜಕೀಯ ಶಕ್ತಿ ಜಗತ್ತಿಗೆ ತಿಳಿಯಿತು. ಮೇಯರ್ ಅನ್ನೋದು ಸಾಂಪ್ರದಾಯಿಕವಾಗಿ ದೊಡ್ಡ ಹುದ್ದೆ ಅಲ್ಲದೆ ಇದ್ರು ಬಾಲೇನ್ ಅದನ್ನ ಬಳಸಿಕೊಂಡು ವ್ಯವಸ್ಥೆಯ ವಿರುದ್ಧ ನೇರ ಸಂಘರ್ಷಕ್ಕಿಳಿದ್ರು. ಅಕ್ರಮ ಕಟ್ಟಡಗಳ ತೆರವು, ನದಿ ಪಾತ್ರದ ಒತ್ತುವರಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ಅವರು ತೆಗೆದುಕೊಂಡ ಕಠಿಣ ನಿಲುವುಗಳು ಅವರನ್ನ ಯುವಕರ ಹೀರೋ ಆಗಿ ಪರಿವರ್ತಿಸಿತ್ತು. ನೇಪಾಳದ ಇತ್ತೀಚಿನ ಚುನಾವಣಾ ಟ್ರೆಂಡ್ಗಳನ್ನು ಗಮನಿಸಿದ್ರೆ ಬಾಲೇನ್ ಬೆಂಬಲಿತ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂದ್ರೆ RSP ಮತ್ತು ಅವರ ಪ್ರಭಾವ ಅಭೂತಪೂರ್ವವಾಗಿದೆ. 165 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಬಾಲೇನ್ ಅವರ ಅಲೆ ಸ್ಪಷ್ಟವಾಗಿ ಕಾಣಿಸ್ತಿದೆ. 2008ರಲ್ಲಿ ರಾಜಪ್ರಭುತ್ವ ಅಂತ್ಯಗೊಂಡು ಪ್ರಜಾಪ್ರಭುತ್ವ ಬಂದ ನಂತರ ನೇಪಾಳ ಸದಾ ಮೈತ್ರಿ ಸರ್ಕಾರದ ಗೊಂದಲದಲ್ಲೇ ಇತ್ತು. KP ಶರ್ಮಾ ಓಲಿ, ಪ್ರಚಂಡ ಮತ್ತು ಶೇರ್ ಬಹದ್ದೂರ್ ದೇವುಬಾ ಅವರಂತಹ ನಾಯಕರು ಕೇವಲ ಅಧಿಕಾರಕ್ಕಾಗಿ ಮೈತ್ರಿ ಮಾಡಿಕೊಳ್ತಿದ್ರು ಅನ್ನೋದು ಜನರ ಅಸಮಾಧಾನವಾಗಿತ್ತು. ಆದರೆ ಈಗ ಬಾಲೇನ್ ನೇತೃತ್ವದಲ್ಲಿ ಯಾವುದೇ ಬೆಂಬಲವಿಲ್ಲದೆ ಸ್ವತಂತ್ರ ಸರ್ಕಾರ ರಚನೆಯಾಗುವ ಮುನ್ಸೂಚನೆಗಳು ಸಿಗ್ತಿವೆ. ಯುವಕರ ಆಕ್ರೋಶ ಮತ್ತು ಪ್ರತಿಭಟನೆಯ ವಿಶ್ಲೇಷಣೆ ನೇಪಾಳದ ಬೀದಿಗಳಲ್ಲಿ ಇಂದು ಕಾಣಿಸುತ್ತಿರುವ ಪ್ರತಿಭಟನೆ ಕೇವಲ ರಾಜಕೀಯ ಬದಲಾವಣೆಗಲ್ಲ, ಅದು ವರ್ಷಗಳ ಕಾಲ ನಿರುದ್ಯೋಗ ಮತ್ತು ವ್ಯವಸ್ಥೆಯ ಮೇಲಿನ ಹತಾಶೆಯ ಹೊರಹಾಕುವಿಕೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ನಾಯಕರ ಮಕ್ಕಳ ಐಷಾರಾಮಿ ಜೀವನದ ವಿರುದ್ಧ ನಡೆದ ಅಭಿಯಾನ ಜನರಲ್ಲಿ ಕಿಚ್ಚು ಹಚ್ಚಿತು. ಕಾಠ್ಮಂಡು ಮೇಯರ್ ಆಗಿ ಬಾಲೇನ್ ಕೆಲಸಗಾರರಿಗೆ ಸಂಬಳ ಕೊಡದ ಸರ್ಕಾರದ ವಿರುದ್ಧ ತುಂಡು ತುಂಡು ಮಾಡಿ ಹೂತ್ ಹಾಕ್ತೇನೆ ಎಂಬಂತಹ ತೀವ್ರ ಹೇಳಿಕೆಗಳನ್ನ ನೀಡಿದ್ದು ಯುವಕರಿಗೆ ಅವರೊಬ್ಬ ಕ್ರಾಂತಿಕಾರಿ ನಾಯಕನಂತೆ ಕಂಡ್ರು. ಪ್ರತಿಭಟನೆಗಳು ಹಿಂಸಾತ್ಮಕ ರೂಪ ಪಡೆದು ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ನಡೆದ ದಾಳಿಗಳು ನೇಪಾಳದಲ್ಲಿ ಹಳೆಯ ಶಕ್ತಿ ಕೇಂದ್ರಗಳ ಪತನವನ್ನ ಸೂಚಿಸುತ್ತಿದೆ. ಬಾಲೇಂದ್ರ ಶಾ ಅವರನ್ನ ಇಂದು ನೇಪಾಳದ ಝೆಲೆನ್ಸ್ಕಿ ಅಂತ ಕರೆಯಲಾಗ್ತಿದೆ. ಹೇಗೆ ಉಕ್ರೇನ್ನಲ್ಲಿ ಒಬ್ಬ ಹಾಸ್ಯ ನಟ ಅಧಿಕಾರ ಹಿಡಿದು ಸಂಕಷ್ಟದ ಸಮಯದಲ್ಲಿ ದೇಶವನ್ನ ಮುನ್ನಡೆಸುತ್ತಿದ್ದಾರೋ ಹಾಗೆ ಬಾಲೇನ್ ಕೂಡ ಒಬ್ಬ ಕಲಾವಿದನಾಗಿ ರಾಜಕೀಯ ಪ್ರವೇಶಿಸಿ ದೊಡ್ಡ ಬದಲಾವಣೆ ತರ್ತಿದ್ದಾರೆ. ಆದರೆ ಇಲ್ಲಿ ಕೆಲವು ಸವಾಲುಗಳಿವೆ. ಒಬ್ಬ ರ್ಯಾಪರ್ ಅಥವಾ ಪ್ರತಿಭಟನಾಕಾರನಾಗಿ ಜನರನ್ನ ಸೆಳೆಯೋದು ಸುಲಭ, ಆದರೆ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ದೇಶವನ್ನ ಮುನ್ನಡೆಸೋದು ಅಷ್ಟು ಸುಲಭ ಅಲ್ಲ. ಬಾಲೇನ್ ಈ ಹಿಂದೆ ಆದಿಪುರುಷ ಚಲನಚಿತ್ರದ ವಿವಾದದ ಸಂದರ್ಭದಲ್ಲಿ ಭಾರತದ ವಿರುದ್ಧ ಕಠಿಣ ನಿಲುವು ತಳೆದಿದ್ರು. ಅವರು ರಾಷ್ಟ್ರೀಯತೆಯನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದ್ರೆ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯದಲ್ಲಿ ಬದಲಾವಣೆಗಳಾಗಬಹುದು. ನೇಪಾಳ ಇಂದು ರಾಜಕೀಯವಾಗಿ ಹಿರಿಯರ ಆಡಳಿತದಿಂದ ಯುವ ಪೀಳಿಗೆಯ ಕೈಗೆ ಜಾರ್ತಿದೆ. ಬಾಲೇಂದ್ರ ಶಾ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ನೇಪಾಳದ ಬದಲಾವಣೆಯ ಆಕಾಂಕ್ಷೆಯ ಪ್ರತಿರೂಪ. ಹಳೆಯ ನಾಯಕರ ರಾಜೀನಾಮೆಯ ಸರಣಿ ಮತ್ತು ಬಾಲೇನ್ ಅವರ ಉದಯ ದಕ್ಷಿಣ ಏಷ್ಯಾದಲ್ಲಿ ರಾಜಕೀಯ ಪ್ರಕ್ರಿಯೆಗಳು ಹೇಗೆ ಬದಲಾಗ್ತಿವೆ ಅನ್ನೋದಕ್ಕೆ ಸಾಕ್ಷಿ. ನೇಪಾಳದ ಈ ಜೆನ್ಜಿ ಕ್ರಾಂತಿ ಹಿಂಸೆಯ ಹಾದಿಯನ್ನ ಬಿಟ್ಟು ಸಂವಿಧಾನಾತ್ಮಕವಾಗಿ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಿದೆ. ಬಾಲೇನ್ ಅವರು ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನೀಡ್ತಾರಾ ಅಥವಾ ಕೇವಲ ಒಬ್ಬ ಜನಪ್ರಿಯವಾದಿ ನಾಯಕನಾಗಿ ಉಳಿತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ನೇಪಾಳದ ಹಳೆಯ ರಾಜಕೀಯ ವ್ಯವಸ್ಥೆಯ ಇತಿಹಾಸ ಮುಕ್ತಾಯವಾಗ್ತಿದೆ ಮತ್ತು ಹೊಸ ಅಧ್ಯಾಯವೊಂದು ಬಾಲೇನ್ ಶಾರಂತಹ ಯುವ ನಾಯಕರೊಂದಿಗೆ ಆರಂಭವಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.